ಸ್ನೇಹಿತರೆ, ತಿರುಪತಿಯನ್ನು ಭೂಲೋಕದ ವೈಕುಂಠ ಅಂತಲೇ ಕರಿತೀವಿ. ತಿರುಪತಿ ತಿರುಮಲ ವೆಂಕಟೇಶ್ವರನಿಗೆ ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಕೋಟ್ಯಾಂತರ ಜನರು ಭಕ್ತರಿದ್ದಾರೆ. ಪ್ರತಿನಿತ್ಯ ಲಕ್ಷ ಲಕ್ಷ ಭಕ್ತರು ವೆಂಕಟೇಶ್ವರನ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ಆದರೆ ಸಾಕ್ಷಾತ್ ವೆಂಕಟೇಶ್ವರನ ಸನ್ನಿಧಿಯಲ್ಲಿಯೇ ಮಹಾ ಅವಘಡವೊಂದು ನಡೆದು ಹೋಗಿದೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ದವರು ಸಾವಿನ ಮನೆ ಸೇರಿದ್ದಾರೆ. ಹೌದು, ಇತ್ತೀಚೆಗೆ ನಮ್ಮ ರಾಜ್ಯದ ಹುಬ್ಬಳ್ಳಿಯಲ್ಲಿ ಮಹಾ ದುರಂತವನ್ನು ನಡೆದು ಹೋಗಿತ್ತು. ಹುಬ್ಬಳ್ಳಿಯ ಸಾಯಿನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು 9 ಮಂದಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಗಂಭೀರ ಗಾಯಗಳಾಗಿತ್ತು. ಇದರಲ್ಲಿ ಒಟ್ಟು 8 ಮಂದಿ ಸಾವನ್ನಪ್ಪಿದ್ರು. ಕೊನೆಗೆ ಬದುಕುಳಿದಿದ್ದು ಒಬ್ಬ ಬಾಲಕ ಮಾತ್ರ. ಆತನ ದೇಹದ ಮೇಲೂ ಕೂಡ 50% ಗಾಯಗಳಾಗಿದ್ದವು. ಇದೀಗ ವೆಂಕಟೇಶ್ವರನ ಸನ್ನಿಧಿಯಲ್ಲಿಯೇ ಮತ್ತೊಂದು ದುರಂತ ನಡೆದು ಹೋಗಿದೆ. ಆಂಧ್ರ ಪ್ರದೇಶದ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ರಾತ್ರಿ ಸಂಭವಿಸಿದ ಕಾಲ್ತುಳಿತದಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಮೃತಪಟ್ಟವರ ಪೈಕಿ ಓರ್ವರನ್ನ ಕರ್ನಾಟಕದ ಬಳ್ಳಾರಿ ಮೂಲದ ಮಹಿಳೆ ಅಂತ ಕೂಡ ಗುರುತಿಸಲಾಗಿದೆ. ಸ್ನೇಹಿತರೆ, ನಾವೆಲ್ಲ ದೇವರ ದರ್ಶನ ಪಡೆಯೋದು ಯಾಕೆ ಹೇಳಿ? ನಮಗೆ ಒಳಿತಾಗಲಿ, ಶಾಂತಿ ನೆಮ್ಮದಿ ಸಿಗಲಿ, ಮುಂದಿನ ಕೆಲಸಗಳಿಗೆ ಶುಭವಾಗಲಿ ಅನ್ನೋ ಉದ್ದೇಶದಿಂದ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವರ ದರ್ಶನ ಪಡಿತೀವಿ, ಉದ್ದಂಡ ನಮಸ್ಕಾರವನ್ನು ಹಾಕಿ ಕೂಡ ಆ ಭಗವಂತನನ್ನು ನೆನಿತೀವಿ. ಆದರೆ ಹೀಗೆ ದೇವರ ದರ್ಶನಕ್ಕೆ ಹೋದಾಗಲೇ, ದೇವರ ವ್ರತವನ್ನು ಕೈಗೊಂಡಾಗಲೇ ಇಂತಹ ಘಟನೆಗಳು ನಡೆದುಬಿಟ್ರೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆ. ಅಷ್ಟಕ್ಕೂ ನಿನ್ನೆ ನಡೆದಿದ್ದೇನು? ಈ ದುರಂತಕ್ಕೆ ಕಾರಣವೇನು? ದುರಂತದಲ್ಲಿ ಸಾವನ್ನಪ್ಪಿದವರು ಯಾರ್ಯಾರು ಅನ್ನೋ ಎಲ್ಲ ಮಾಹಿತಿಯನ್ನು ನಿಮ್ಮ ಮುನ್ನಿಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ನಾಳೆ ಅಂದರೆ 10ನೇ ತಾರೀಕು ವೈಕುಂಠ ಏಕಾದಶಿ ಇರುವಂಥದ್ದು. ಈ ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅನ್ನೋದು ಹಿಂದೂಗಳಲ್ಲಿರುವಂಥ ನಂಬಿಕೆ. ಹೀಗಾಗಿ ಈ ವೈಕುಂಠ ಏಕಾದಶಿಯ ದಿನ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದು ಬಿಟ್ರೆ, ಅಥವಾ ಇನ್ಯಾವುದೇ ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ್ವರನ ದರ್ಶನವನ್ನು ಪಡೆದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಹಲವರ ನಂಬಿಕೆ. ಹೀಗಾಗಿ ಪ್ರತಿ ವರ್ಷವೂ ಕೂಡ ವೈಕುಂಠ ಏಕಾದಶಿಯ ದಿನ ಲಕ್ಷಾಂತರ ಭಕ್ತರು ತಿರುಪತಿಗೆ ಭೇಟಿಯನ್ನು ಕೊಡ್ತಾರೆ. ವೈಕುಂಠ ಏಕಾದಶಿಯ ದಿನ 2ರಿಂದ 3 ಲಕ್ಷ ಜನರು ತಿರುಪತಿ ತಿರುಮಲ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಿಮ್ಮಪ್ಪನ ದರ್ಶನವನ್ನು ಪಡಿತಾರೆ. ಈ ವರ್ಷವೂ ಕೂಡ ವೈಕುಂಠ ಏಕಾದಶಿಯ ಹಿನ್ನೆಲೆ 2 ದಿನ ಮುಂಚಿತವಾಗಿಯೇ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಹೀಗೆ ದೇಶದ ವಿವಿಧ ಭಾಗಗಳಿಂದ ಕೂಡ ಲಕ್ಷಾಂತರ ಜನರು ತಿರುಪತಿಗೆ ಆಗಮಿಸಿದ್ರು. ಟೋಕನ್ ವಿತರಣಾ ಕೌಂಟರ್ಗಳ ಮುಂದೆ ಸಾಕಷ್ಟು ಜನ, ಲಕ್ಷಾಂತರ ಜನ ಜಮಾಯಿಸಿ ಬಿಟ್ಟಿದ್ರು. ಇಂದು ಗುರುವಾರ ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಶ್ರೀನಿವಾಸಂ, ಸತ್ಯನಾರಾಯಣಪುರಂ ಮತ್ತು ಬೈರಾಗಿಪಟ್ಟಣ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ 9 ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿರುವಂತಹ 94 ಕೌಂಟರ್ಗಳ ಮೂಲಕ ವೈಕುಂಠ ದ್ವಾರದ ದರ್ಶನದ ಟಿಕೆಟನ್ನು ನೀಡಲಿಕ್ಕೆ TTD ಒಂದು ಯೋಜನೆಯನ್ನು ಕೂಡ ರೂಪಿಸಿತ್ತು. ಆದರೆ ನಿನ್ನೆ ಟೋಕನ್ಗಳಿಗಾಗಿ ಅಂದರೆ ಬುಧವಾರ ಸಂಜೆಯೇ ದೊಡ್ಡ ಸಂಖ್ಯೆಯಲ್ಲಿ ಜನರೆಲ್ಲ ಜಮಾಯಿಸಿಬಿಟ್ಟಿದ್ರು. ರಾಮನಾಯ್ಡು ಶಾಲೆಯ ಟೋಕನ್ ಕೌಂಟರ್ನಲ್ಲೇ ಅಂದರೆ ಆ ಟೋಕನ್ ಕೌಂಟರ್ನ ಬಳಿ ನಿಂತಿದ್ದ ಮಹಿಳೆಯೊಬ್ಬರು ಈ ಒಂದು ವೇಳೆ ಅಸ್ವಸ್ಥರಾಗಿಬಿಡ್ತಾರೆ. ಅಸ್ವಸ್ಥರಾದಂಥ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸಲು ಗೇಟನ್ನು ತೆರೆಯಲಾಗುತ್ತೆ. ಅಷ್ಟೊತ್ತಿಗೆ ಏಕಾಏಕಿ ಗುಂಪಾಗಿ ಜನರು ಆ ಟೋಕನ್ ಕೌಂಟರ್ನ ಒಳಗೆ ನುಗ್ಗಲು ಯತ್ನಿಸ್ತಾರೆ. ಇದರಿಂದಾಗಿ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಗುಂಪಾಗಿ ಆ ಒಂದು ಟೋಕನ್ ಕೌಂಟರ್ ಒಳಗೆ ನುಗ್ಗುವ ಪ್ರಯತ್ನವನ್ನು ಮಾಡಿದ್ರಿಂದ ಅಲ್ಲಿ ಕಾಲ್ತುಳಿತ ಉಂಟಾಗುತ್ತೆ. ಈ ಕಾಲ್ತುಳಿತದಲ್ಲಿ ಸಾಕಷ್ಟು ಮಂದಿಗೆ ಗಂಭೀರ ಗಾಯಗಳಾಗಿರುವಂಥದ್ದು. ಕರ್ನಾಟಕದ ಬಳ್ಳಾರಿ ಮೂಲದ ನಿರ್ಮಲಾ ಎಂಬ ಮಹಿಳೆಯನ್ನು ಕೂಡ ಸೇರಿದಂತೆ ಒಟ್ಟು 7 ಮಂದಿ ಸಾವನ್ನಪ್ಪಿರುವಂಥದ್ದು. ಉಳಿದ 6 ಮಂದಿ ಮೃತರನ್ನು ವಿಶಾಖಪಟ್ಟಣದ 47 ವರ್ಷದ ರಜನಿ, ಮತ್ತು ಅದೇ ವಿಶಾಖಪಟ್ಟಣದ 40 ವರ್ಷದ ಲಾವಣ್ಯ, 30 ವರ್ಷದ ಶಾಂತಿ, ಸೇಲಂನ 49 ವರ್ಷದ ಮಲ್ಲಿಕಾ ಹಾಗೂ ನರಸೀಪಟ್ಟಣದ 59 ವರ್ಷದ ನಾಯ್ಡು ಬಾಬು ಅಂಥೇಳಿ ಗುರುತಿಸಲಾಗಿದೆ. ದುರ್ಘಟನೆಯಲ್ಲಿ 60ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಈಗ ಮುಂದುವರಿಸಲಾಗಿರುವಂಥದ್ದು. ಒಟ್ಟಿನಲ್ಲಿ ಭೂವೈಕುಂಠ ಸಾಕ್ಷಾತ್ ಶ್ರೀ ವೆಂಕಟೇಶ್ವರನೇ ನೆಲೆಸಿರೋ ತಿರುಪತಿಯಲ್ಲಿ ನಡೆದಿರುವ ಈ ಘಟನೆ ಇದೆಯಲ್ಲ,
ತಿಮ್ಮಪ್ಪನ ಭಕ್ತರಿಗೆ ಸಾಕಷ್ಟು ನೋವನ್ನು ತರಿಸಿರುವಂಥದ್ದು. ದೇವರ ದರ್ಶನಕ್ಕೆ ಹೋದಾಗಲೇ ಇಂತಹ ದುರಂತ ಸಂಭವಿಸಿಬಿಟ್ರೆ ಏನು ಮಾಡೋದು ಅಂತ ಏನು ಭಕ್ತರು ಸಾಕಷ್ಟು ಬೇಸರವನ್ನು ಕೂಡ ಪಟ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಥರದ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.